ಮರ್ತೋಗ್ಬಿಟ್ಟಿದೆ. ಕೆಲವರೆಲ್ಲ ಭಾಗವಹಿಸಿದವರಿಗೆ ಹೋದ ವರ್ಷ ಭಾಗವಹಿಸಿದ್ದೀರಿ, ಎಷ್ಟು ಮಾರ್ಕ್ಸ್ಗೆ ತಿಳಿಸಿದೆ, ಆದರೂ ಮರ್ತೋಗಿದೆ ಅಲ್ವಾ. ಇದು 1907ನೇ ಇಸ್ವಿನಲ್ಲಿ ಬೇಡನ್ ಪವೆಲ್ ಅವರು ಪ್ರಪ್ರಥಮ ಬಾರಿಗೆ ಒಂದು ಪ್ರಾಯೋಗಿಕ ಶಿಬಿರವನ್ನು ನಡೆಸ್ತಾರೆ. ಎಲ್ಲಿ ನಡೆಸ್ತಾರೆ? ಎಲ್ಲಿ? ಬ್ರೌನ್ಸಿ ಐಲ್ಯಾಂಡ್. ವೆರಿ ಗುಡ್. ಲಂಡನ್ನಿನ ಈಸ್ಟ್ ಕೋಸ್ಟ್ ನಲ್ಲಿ ಇರುವಂತಹ ಒಂದು ದ್ವೀಪ, ಬ್ರೌನ್ಸಿ ದ್ವೀಪದಲ್ಲಿ ಜುಲೈ 29, 1907ನೇ ಇಸ್ವಿಯಿಂದ ಪ್ರಾರಂಭವಾಗಿದ್ದು ಆಗಸ್ಟ್ 9ನೇ ತಾರೀಕುವರೆಗೂ 10 ದಿನಗಳ ಕಾಲ ಈ ಶಿಬಿರ ನಡೆಯುತ್ತೆ. ಅದರಲ್ಲಿ 2ನೇ ದಿನ ಅಥವಾ 3ನೇ ದಿನಕ್ಕೆ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು ಎಷ್ಟು ಜನ ಭಾಗವಹಿಸಿರ್ತಾರೆ ಆ ಶಿಬಿರದಲ್ಲಿ? ಎಷ್ಟು ಜನ ಭಾಗವಹಿಸಿರ್ತಾರಮ್ಮ? ಕರೆಕ್ಟಾಗಿ ಕೊಡು. ಹಾಂ, ಎಷ್ಟು ಜನ ಭಾಗವಹಿಸಿರ್ತಾರೆ ಆ ಶಿಬಿರದಲ್ಲಿ? ಎಷ್ಟು ಜನ? 20 ಸ್ಕೌಟ್ಸ್ ಭಾಗವಹಿಸಿರ್ತಾರೆ. ಅವರು ಮತ್ತೆ ಇನ್ನೊಬ್ರು ಅಸಿಸ್ಟೆಂಟ್ ಇರ್ತಾರೆ. ಸೊ ಆ 20 ಜನಗಳಿಗೆ ಏನು ಮಾಡ್ತಾರೆ, ಆಗಸ್ಟ್ 1ನೇ ತಾರೀಕು ಬೆಳಗ್ಗೆ ಅವರಿಗೆಲ್ಲ ಒಂದು ಕಾಕಿ ಕಲರ್ದು ಸ್ಕಾರ್ಫನ್ನು ಧರಿಸ್ತಾರೆ. ಎಲ್ಲರೂ ಅವತ್ತಿನ ದಿನ ಹಾಕ್ತಾರೆ. दया कर दान भक्ति का हमें परमात्मा देना, दया कर प्रभु हमको में बस जाओ, अंधेरे दिल में आकर के परम ज्योति जला देना, बहुतों ವೈಟ್ ಕ್ಯಾಪ್ಟನ್ಸ್, ಸ್ಕೌಟ್ ಮಾಸ್ಟರ್ಸ್ ಹಾಗೂ ಗೈಡ್ ಗುಲ್ಬೂರು ಮಕ್ಕಳೇ, ಯಾಕೆಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವೇ ಸಂದರ್ಭಗಳಲ್ಲಿ ಸಂಗ್ರಹಿಸನ್ನು ಮಾಡೋಕ್ಕೆ ಅವಕಾಶ ಸಿಗ್ತದೆ. ಈಗ ಸಂಗ್ರಹಿಸನ್ನು ನೋಡೋದಕ್ಕೋಸ್ಕರ ಕೆಲವಾರು ಕ್ಷೇತ್ರಗಳಿಗೆ, ಕೆಲವಾರು ರೆಸಾರ್ಟ್ಸ್ಗಳಿಗೆ ನಾವು ಹೊರಸಂಚಾರ ಹೋಗ್ತೀವಿ. ಆದ್ದರಿಂದ ದೇಶಕ್ಕೆ ಏನು ಸೂರ್ಯ ಬೆಳಕನ್ನು ಚೆಲ್ತಾನೆ ಅದನ್ನು ನೋಡೋದು, ಆನಂದಿಸೋದು, ಅದು ಬೆಳಿಗ್ಗೆ. ನಂತರ ಸನ್ಸೆಟ್, ಮುಸ್ಸಂಜೆ. ಇದೆರಡು ಒಂದು ಸೈಕಲ್, ನಮ್ಮ ದಿನದ ಒಂದು ಸೈಕಲ್. ಇದನ್ನು ನಮ್ಮ ಕಂಠವಸ್ತ್ರ ಧರಿಸಿ ಆ ಕಂಠವಸ್ತ್ರದ ಮೇಲೆ ಸನ್ರೈಸನ್ನು ಬಿದ್ದಾಗ ಇದಕ್ಕೆ ನಮ್ಮ ವಸ್ತ್ರಕ್ಕೆ ಒಂದು ಗೌರವದಂಥ ಒಂದು ಸನ್ನಿವೇಶ, ಸಮಯ ಅಂತೇಳಿ ಇದನ್ನು ಸನ್ರೈಸ್ಗೆ ಅಂತ ನಾಮಕರಣ. ಇದು ಸಂತೋಷಕರ. ನಾವೆಲ್ಲ ಸಣ್ಣ ಹುಡುಗರು ಸ್ಕೂಲ್ ಟ್ರಿಪ್ ಹೋಗಿರ್ತೀರ, ಅನೇಕ ಕ್ಯಾಂಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ. ಆಗ ಮಾತ್ರ ನೀವು ಬೆಳಗಿನ ಜಾವ ಎದ್ಬಿಟ್ಟು ರೆಡಿ ಆಗ್ತೀರಾ. ಅವಾಗ ಸೂರ್ಯ ಉರಿಯೋದನ್ನು, ಸೂರ್ಯ ಮುಸ್ಸಂಜೆಯಲ್ಲಿ
ನೀವೆಲ್ಲ ಒಂದು ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡು. ಹಂಗೆ ರೀ